ನಮ್ಮ ಭಾರತ ದೇಶದ ಮೋದಿ ಅಂತ ನಾವು ಭಾರತದ ಕಳಸ ಅಂತ ಹೇಳ್ತೀವಿ ಅವರಿಗೆ. ಕುಮಾರಸ್ವಾಮಿ ಅವರು ಗೆದ್ದು ಈ ನಮ್ಮ ಮಂಡ್ಯ ಜಿಲ್ಲೆಗೆ ಏನ್ ಕೆಲಸ ಕಾರ್ಯಗಳಿದೆ ಆ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಗೆಲ್ಬೇಕು. ಇತ್ತೀಚೆಗೆ ಬಂದಿರ್ತಕ್ಕಂಥವ್ರು ಜನಕ್ಕೆ ಯಾರು ಕನ್ವೀನಿಯಂಟ್ ಇಲ್ಲ. ಜನ ಯಾರು ಅಂತ ಮನೆ ತಕ್ಕೋತಾರೋ ಕುಮಾರಣ್ಣರ ಮನೆ ತಕ್ಕೋದ್ರೆ ಹುಷಾರಿಲ್ಲಾಗ್ಲಿ ತೊಂದರೆ ಆದ್ರೆ ಮನೆ ತಕ್ಕೋತಾರೆ. ಕುಮಾರಣ್ಣ ಸಾರ್ವಜನಿಕ ಸಹಾಯ ಮಾಡ್ತಾರೆ. ಅದು ಏನ್ ಇವ್ರು ಬಿಟ್ಟಿ ಬಾಗಿ ಏನ್ ಬೇಕಾಗಿರಲಿಲ್ಲ ಜನಗಳಿಗೆ. ಯಾರು ಕೇಳಿದಾರೆ? ಯಾರು ಇದನ್ನ ಯಾರು ಕೊಡಿದ? ಯಾರು ಕೇಳಿದ್ರ? ಸಿದ್ದರಾಮಯ್ಯ ನಮ್ಮ ಸ್ವಂತ ಜಮೀನು, ನಮ್ಮ ಅನುಭವದಲ್ಲಿರುವಂತ ಜಮೀನು ನಾವೇ ಮರ್ಸ್ಕಾಯ್ತಲ್ಲ ಅಂತವೆಲ್ಲ ಕಾನೂನು ತರಕಾಗುದಿಲ್ವ ಇವರು? ಅದೇ ತಾಲೂಕು ಆಫೀಸ್ಗೋಲಿ ಇಷ್ಟು ಜನ ರೈತರುಗಳು ಇಷ್ಟು ಜನ ತೊಂದರೆ ಆಯ್ತಾ ಗೊತ್ತಾ ತಾಲೂಕು ಆಫೀಸ್ನಲ್ಲಿ? ಇವ್ರಿಗಂತರ ಹೊಸ ಸರ್ಕಾರ ಬಂದ್ಬಿಟ್ರೆ ಬಿಜೆಪಿ ಮೋದಿ ಬಂದ್ಬಿಟ್ರೆ ಇದನ್ನ ವಿತ್ಡ್ರಾ ಮಾಡಿಸ್ಬಿಡ್ತಾರೆ. ಯಾಕೆ ನಿಲ್ಸ್ಬಿಟ್ಟಾರ? ಮಾಡೋಕೆ ಆಗ್ಲೇ ಮಾಡೋರು ಜನಗಳಿಗೆ ಸುಳ್ಳು ಹೇಳ್ಬೇಕು. ಕಾಂಗ್ರೆಸ್ ಯಾರು ಅವ್ರು ಮೋದಿ ಏನ ಮಾಡಿದಾರ? ಸಿದ್ದರಾಮಯ್ಯ ಮಾಡಿರೋದು ಮಾಡಿ ಕೇಳಿದ್ವಾ? ನಾವು ಜಾಸ್ತಿ ಬಿಜೆಪಿನೇ ಇಷ್ಟಪಡೋದು. ಅಣ್ಣ ನಮಸ್ತೆ. ನಿಮ್ಮ ಮಂಡ್ಯ ಕ್ಷೇತ್ರಕ್ಕೆ ಯಾರು MP ಆಯ್ಕೆ ಆಗಬೇಕು? ನಮ್ಮ ಮಂಡ್ಯ ಕ್ಷೇತ್ರಕ್ಕೆ MP JDS ಇಂದ ಆಳ್ಕೆ ಆಗಿದೆ. ಬಿಜೆಪಿ ಮತ್ತೆ JDS ಎರಡು ಕಮೆಂಡ್ ಆಗಿದೆ. ನಾವು ಜಾಸ್ತಿ ಬಿಜೆಪಿನೇ ಇಷ್ಟಪಡೋದು. ಆದ್ರೆ ಈಗ ಮೈತ್ರಿ ಆಗಿದೆ, ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ. ಅವರು ಬಿಜೆಪಿಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಅವ್ರಿಗೋಸ್ಕರ ಓಟ್ ಹಾಕ್ತೀವಿ. ಎರಡು ಒಂದೇ ಲೆಕ್ಕ ಹಾಕ್ತೀವಿ. ನಮಗೆ ಬೇಕಾಗಿರೋದು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಧಿಕಾರ ಬೇಕು. ಯಾಕೆ ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿ ನಮ್ಮ ಭಾರತ ಮುಂದಿನ ಪೀಳಿಗೆಗೆ ಉಳ್ಕೋಬೇಕು ಅಂದರೆ ನಮ್ಮ ದೇಶ ಇಡೀ ಭಾರತದಲ್ಲಿ ಭರತಖಂಡ ಮುಂದಿನ ಪೀಳಿಗೆ ಗೊತ್ತಾಗಬೇಕು. ಭಾರತ ಅನ್ನೋದು ಮುಂದಿನ ಪೀಳಿಗೆ ಒಯ್ತಾ ಇರ್ಬೇಕದು. ಅದಕ್ಕೋಸ್ಕರ ಅವರು ಮಾಡಿರೋ ಕೆಲಸ 10 ವರ್ಷದಿಂದ ಪ್ರತಿಯೊಂದು ಅವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ನಿವಾರಣೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಭಾರತದ ದೇಶದ ರೋಡ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಅವ್ರು ಮಾಡಿರೋ ಜಾರಿಗಳಾಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಸಾಮಾನ್ಯ ಪ್ರಜೆಗೆ ಏನೇನು ತಲುಪಬೇಕು, ಯಾವ ಥರ ತಲುಪಬೇಕು, ಒಂದು ಬ್ಯಾಂಕ್ ಅಕೌಂಟ್ ಇರ್ಬೋದು ಏನಿರ್ಬೋದು ಅಷ್ಟು ಮೂಲಕನೂ ಮಾಡ್ಕೊಬರ್ತಾ ಇದ್ದಾರೆ. ಒಂದೇ ಸಲಿಗೆ ಅದು ಆಗಲ್ಲ, ಅದು ಒಂದೊಂದಾಗಿ ಸ್ಟೆಪ್ಪಾಗಿ ಮಾಡಬೇಕು. ಅವ್ರಿಗೆ ಇನ್ನೂ ಒಂದು ಅವಕಾಶ ಕೊಟ್ಟಾಗ ನಮ್ಮ ಭಾರತ ದೇಶದ ಮೋದಿ ಅಂತ ನಾವು ಭಾರತದ ಕಳಸ ಅಂತ ಹೇಳ್ತೀವಿ ಅವರಿಗೆ. ನಮ್ಮ ಭಾರತಕ್ಕೆ ಕಳಸ, ಇಡೀ ವರ್ಲ್ಡ್ಗೆ ಭಾರತದ ಕಳಸ ಅವರು. ಅವ್ರು ಬೇಕೇ ಬೇಕು ನಮ್ಮ ಭಾರತ ದೇಶಕ್ಕೆ ಮುಂದಿನ ಪೀಳಿಗೆಗೆ. ಸರಿ, ಈಗ ಅಭ್ಯರ್ಥಿಯಾಗಿ ಏನು JDS ಮತ್ತು BJPಯಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅವರು BJPಯಿಂದ ಸಾಥ್ ಕೊಟ್ಟಿರೋದ್ರಿಂದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ತಾರೆ ಅಂತ ನನಗೆ ಅದೇ ನಾನು ಕ್ಲಾರಿಟಿ ತಗೋತಾ ಇರೋದು. BJPಯಿಂದ ನಿಂತಿರೋದು ಅಥವಾ ಅವ್ರ ಮೈತ್ರಿಯಿಂದ ಬೇಡ, ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಹೇಗೆ ನಿಮ್ಮ ಪ್ರಕಾರ? ಅವರು ಅಭ್ಯರ್ಥಿ ಅದು ಮಂಡ್ಯ ಜಿಲ್ಲೆಯಿಂದ ಅವ್ರದ್ದು ಹೆಸರು ಇದೆ, ಅದರಿಂದ ಅವ್ರು ಬರ್ತಾರೆ. ನಾವು ಪಕ್ಕ BJP ಅವರು, ಪಕ್ಕ BJP. ಏನಾದರೂ BJPಯ ಕ್ಯಾಂಡಿಡೇಟ್ ಯಾರಾದರೂ ಬೇರೆ ಇದ್ದಿದ್ರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ? ಅವ್ರು ಯಾವುದೇ BJPಯಿಂದ ನಿಂತ್ಕೊಂಡು ನಾವು ಅದೇ ಪಕ್ಷಕ್ಕೇನೆ ಓಟ್ ಹಾಕ್ತಿದ್ವಿ. ಅದಕ್ಕೆ ನಾವು ಕರ್ನಾಟಕದ ಪ್ರಜೆಗಳು ಕೇಳ್ಕೋದು ಅಷ್ಟೇ. ನಮ್ಮ ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಮತವನ್ನು BJPಗೆ ನೀಡಬೇಕು, ಅಭಿವೃದ್ಧಿ ನೋಡಬೇಕು. ಅಭಿವೃದ್ಧಿ ಆಗ್ತಾ ಇರ್ತದೆ. ನಾವು ಒಂದೇ ಸಲಿಗೆ ಹುಡ್ತೇಟಿಗೆ ಮಕ್ಕಳು ಕೂತ್ಕೋಕ್ಕಾಗಲ್ಲ, ಒಂದೊಂದು ಸ್ಟೆಪ್ಪಾಗಿ ಕೂತ್ಕೋಕ್ಕೆ ಅದೇ ಥರ ಸಾಧ್ಯ ಇದುವೆ. ಓಕೆ, ಈಗ ಇರುವಂಥ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ನಿಮ್ಮ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದಾರ? ಅಭಿವೃದ್ಧಿ ಕೆಲಸಗಳಾಗಿದೆಯಾ ಅವರ ಕಾಲಾವಧಿಯಲ್ಲಿ? ಅವರು ಕಾಲಾವಧಿಯಲ್ಲಿ ಏನೇನಾಗಿದೆ ಸಣ್ಣ ಪುಟ್ಟ ಮಾಡಿರ್ಬೋದೇನೋ, ಅದ್ರ ಅಭಿವೃದ್ಧಿ ಇನ್ನೂ ಇದೆ, ಇನ್ನು ಮುಂದಕ್ಕೆ ಹೋಗ್ತಾ ಇರ್ಬೇಕದು. ಅವ್ರು ಏನಾದರೂ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಹೇಗಿರೋದು? ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಸ್ವಲ್ಪ ಮೊದಲೇ ಅಷ್ಟು ಮೆಜಾರಿಟಿ ಬರ್ತಿರ್ಲಿಲ್ಲ ಸರ್. ಒಂದು ಪಕ್ಷದಿಂದ ಇದ್ರೇ ಅದಕ್ಕೆ ಒಂದು ಬೆಲೆ, ಒಂದು ಚಿಹ್ನೆ ಅಂತ ಇರ್ಬೇಕು ಪಕ್ಷಕ್ಕೆ, ಅದರಿಂದನೇ ಬೆಲೆ ಅದಕ್ಕೆ ಬೆಲೆ ಇರೋದು. ಆದರೆ ಕಳೆದ ಬಾರಿ ತಾವು ಗೆಲ್ಲಿಸಿದ್ರಿ ಇದೇ ಕ್ಷೇತ್ರದಿಂದ, ಮಂಡ್ಯದಿಂದ. ಸರ್, ಆಗಿನ 5 ವರ್ಷದ ಹಿಂದೆ ಪರಿಸ್ಥಿತಿನೇ ಬೇರೆ ಆಯಿತು, ವ್ಯವಸ್ಥೆನೇ ಬೇರೆ ಆಯಿತು, ಆಗಿನ ಜನ್ರೇಷನ್ನೇ ಬೇರೆ ಆಯಿತು, ಈಗಿನ ಜನ್ರೇಷನ್ನೇ ಬೇರೆ ಇದೆ. ಓಕೆ, ಒಟ್ಟಾರೆಯಾಗಿ ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳನ್ನು ಮಾಡಿದಾರೆ ಇಲ್ಲ ಸಂಸದೆಯಾಗಿ ಸುಮಲತಾ ಅವರು? ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ, ಅಷ್ಟೇ ಮಾಡಿದ್ದಾರೆ. ಓಕೆ, ಈಗ ರಾಜ್ಯ ಸರ್ಕಾರದ ವಿಚಾರವಾಗಿ ಮಾತಾಡೋದಾದರೆ ಹೇಗಿದೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ? ರಾಜ್ಯದ ಅಂಥದ್ದು ಏನು ಹೇಳ್ಕೊಂಗಿಲ್ಲ ಸರ್, ತುಂಬ ಕಷ್ಟ ಇದೆ. ಬರಗಾಲ, ಮಳೆ ಬೆಳೆ ಮತ್ತು ಕಾಳು ಕಡ್ಡಿಗಳು ಅದ್ರ ಮೇಲೆಲ್ಲ ಟ್ಯಾಕ್ಸ್ ಹಾಕೊಂಡು ಕೊಡ್ತೀವಿ ಅಂದರೆ, ಫ್ರೀ ಕೊಟ್ಕೊಂಡು ನಿನ್ಸ್ಕೊಂಡ್ರೆ ನಾವು ಹೆಂಗೆ ನಡಿಗೆ ಸಾಧ್ಯ? ನಾವು ಗೆದ್ರೆ ನಮಗೆ ಬರೋದು, ಗೆದ್ದಿಲ್ಲ ಅಂದರೆ ಕೆಲಸ ಬಾಯಿಗೆ ಊಟ ಹೆಂಗೆ ಬರ್ತದೆ? ನಾವು ಶ್ರಮ ಪಟ್ರೇನೆ ಅದು ಬರೋದು. ಫ್ರೀ ತಗೊಂಡು ಕೂತ್ಕೊಂಡ್ರೆ ಫ್ರೀ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಅದು ಸರಿ ಇಲ್ಲ ಅನ್ನಿಸ್ತಾ ಸರ್. ಬೇಡವಾಗಿತ್ತು ಅದು? ಅದೇನು ಬೇಡವಾಗಿರಲಿಲ್ಲ. ನೀವು ಫ್ರೀ ಪತ್ ಕುಟ್ಕೊಂಡ್ರೆ ಸರ್, ಬೆಳೆಯೋರು ಯಾರು, ತಿನ್ನೋರು ಯಾರು, ಶ್ರಮ ಪಡೋರು ಯಾರು? ಆ ಶ್ರಮ ಪಟ್ಟರೆ ತಾನೇ ಅದು ಬರುವುದು. ಏನು ಶ್ರಮ ಪಡ್ದೆ ಹೆಂಗೆ ಬರ್ತದೆ ಬಾಯಿಗೆ ತುತ್ತು? ಹಾಗಿದ್ರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ಲ ಹಾಗಿದ್ರೆ? ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು? MP ಗೆ ನಮಗೆ ಬೇಕಾದ್ರೆ MP, ನಮ್ಮ ಇಡೀ ಭಾರತ ದೇಶಕ್ಕೆ MP ಸೀಟ್ ಬೇಕು.
ನಮ್ಮ ಕರ್ನಾಟಕದಲ್ಲಿ MP ಬೇಕು. ಅದು MP ಸೀಟ್ ಕೊಟ್ಟಾಗಲೇ BJPಗೆ ಮುಂದೆ ಏನೇನು ಕೆಲಸ ಆಗಬೇಕು ಅದಾಗೋದು. ಇನ್ನೊಂದು ವಿಚಾರ, 28 ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 25 ಏನು BJP ಮೆಂಬರ್ಸನ್ನು ಆಯ್ಕೆ ಮಾಡಿರುವಂಥದ್ದು. ಸೊ ಎಲ್ಲರೂ ಕೆಲಸ ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ ನಿಮ್ಮ ಕ್ಷೇತ್ರವನ್ನು ಬಿಟ್ಟು? ಸರ್ ಅವ್ರವ್ರ ಜಿಲ್ಲೆಯಲ್ಲಿ ಏನೇನು ಬೇಕು ಅವ್ರ ತಕ್ಕನಾಗಿ ಮಾಡಿದ್ದಾರೆ ಅಷ್ಟೇ. ಅವ್ರವ್ರ ಜಿಲ್ಲೆಯಲ್ಲಿ ಏನು MP ಏನೇನು ಮಾಡ್ಬೇಕು ಅವ್ರು ಮಾಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಬರೀ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಓಟ್ ತಗೊಂಡು ಕೆಲಸಗಳಲ್ಲಿ ಹಿಂದೆ ಉಳಿತಾರೆ ಅನ್ನುವಂಥ ಮಾತು ಕೂಡ ಇದೆ. ಸೊ ಏನು ಹೇಳ್ತೀರಾ ನೀವು? ಸರ್ ಅವ್ರ ಹೆಸರಲ್ಲಿ ಅವರು ಕೆಲಸ ಮಾಡಿಸ್ತಾರೆ. ಮೋದಿಯವರು ಓಟ್ ಅವ್ರ ಹೆಸರಲ್ಲಿ ತಗೋದಲ್ಲ, ಅವರು ಕೂತ್ಕೊಂಡು ಈ ಕೆಲಸನ ಮಾಡಿಸ್ತಾರೆ. ಅವರು ಈ ಕೆಲಸ ಇದೆ ಮಾಡಪ್ಪ, ಅವರು ಮಾಡಿಸ್ತಾರೆ. ಅವರು ಆ ಕೆಲಸ ಮಾಡಿಸ್ತಾರೆ ಅವರು. ಓಕೆ, ಒಟ್ಟಾರೆಯಾಗಿ ಏನು BJP ಮತ್ತು JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಸರ್ JDS ಆಗಿರೋದು ಒಳ್ಳೆಯದೇ. ತುಂಬ ಕರ್ನಾಟಕದಲ್ಲಿ BJP ಮೆಜಾರಿಟಿ ಬರಬೇಕು. ಮತ್ತು ತುಂಬ ಇಡೀ ಭಾರತದಲ್ಲೇ, ಇಡೀ ನಮ್ಮ ಭಾರತದಲ್ಲೇ BJP ಮೆಜಾರಿಟಿ ಬರಬೇಕು. ಓಕೆ, ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬೋದು BJP ಮತ್ತು JDS ಮೈತ್ರಿ? ಒಂದು 2-3 ಸೀಟ್ ಡಿಫ್ರೆನ್ಸ್ ಸರ್. ಒಂದು 20 ಸೀಟ್ ಅವರೇ BJP ಅವರೇ ಗೆಲ್ತಾರೆ. 25ರಲ್ಲಿ ಒಂದು 23 ಅವರು ಗೆಲ್ತಾರೆ. 23 ಅವರು, JDS ಒಂದು 2. ಓಕೆ, ಅಲ್ಲಿಗೆ ಇನ್ನೊಂದು 3 ಕಾಂಗ್ರೆಸ್. 3-2 ಹೇಳೋಕ್ಕಾಗಲ್ಲ. ಒಂದು ಅಂದಾಜು 25 ಇಬ್ಬರು ಮೈತ್ರಿ ಗೆಲ್ಬೋದು ಅಂತ. ಹೌದು, ಗೆಲ್ಬೋದು. ಓಕೆ, ನಮಸ್ತೆ ಅಣ್ಣ. ನಿಮ್ಮ ಪ್ರಕಾರ ಯಾರು MP ಆಗಬೇಕು ನಿಮ್ಮ ಕ್ಷೇತ್ರಕ್ಕೆ? ಸರ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು. ಯಾಕೆ ಕುಮಾರಸ್ವಾಮಿ ಅವರು? ಸರ್ ಅವರು ನಮ್ಮ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರ ಜೊತೆಲಿ ಒಳ್ಳೆ ನಿಕಟ ಸಂಬಂಧ ಇದೆ. ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಗೆದ್ದು ಈ ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಕೆಲಸ ಕಾರ್ಯಗಳಿದೆ ಆ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತೇಳಿ ಕುಮಾರಸ್ವಾಮಿ ಅವರು ಗೆಲ್ಲಬೇಕು. ಓಕೆ, ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ, BJP ಮತ್ತು JDS ಆಯಿತು. ಅಲ್ಲಿಗೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಈಗ ಅವರು ಸಾಮಾನ್ಯ ಇತ್ತೀಚೆಗೆ ಬಂದಿರ್ತಕ್ಕಂಥವ್ರು, ಅವ್ರಿಗೆ ಮಕನೇ ನೋಡಲಿಲ್ಲ, ಜನಕ್ಕೆ ಯಾರು ಕನ್ವೀನಿಯೆಂಟ್ ಇಲ್ಲ. ಅವ್ರನ್ನ ಎಲ್ಲಿ ಹುಡುಕಿ ಹೋಗೋಕ್ಕದ? ಜನ ಯಾರು ಅಂತ ಅವ್ರು ಮನೆ ತಕ್ಕೋತಾರೋ. ಕುಮಾರಣ್ಣವ್ರ ಮನೆ ತಕ್ಕೋದ್ರೆ ಹುಷಾರಿಲ್ಲಾಗಲಿ ತೊಂದರೆ ಆದರೆ ಮನೆ ತಕ್ಕೋಯ್ತಾರೆ. ಕುಮಾರಣ್ಣ ಸಾರ್ವಜನಿಕ ಸಹಾಯ ಮಾಡ್ತಾರೆ, ಅಲ್ಲೇ ಕುತ್ಕೊಂಡು ಫೋನ್ ಮಾಡ್ತಾರೆ. ಕುಮಾರಣ್ಣದಾಗ ಯಾರ್ಯಾರು ಕರ್ಕೋಯ್ತಾರೆ, ಇವ್ರ ತಗ ಕರ್ಕೋಗಿರ್ಬೇಕಲ್ಲ. ಹಾಗಿದ್ರೆ ಸ್ಟಾರ್ ಚಂದ್ರು ಅವರು ಪರಿಚಿತ ಮುಖ ಅಲ್ವಾ? ಅಲ್ಲ ಸರ್, ಖಂಡಿತ ಅಲ್ಲ. ಅವ್ರು ಯಾವ ನೋಡೇ ಇಲ್ಲ. ಈಗ ಒಬ್ರಿಗೆ ಒಬ್ಬರು ಕುಮಾರಸ್ವಾಮಿ ನೋಡ್ಬೇಕಾದ್ರೆ ನಮ್ಮ ಲೋಕಲ್ ಲೀಡರ್ಗಳವ್ರ ಕುಮಾರಣ್ಣ ತಗೋಬೇಕು ಅಂದ್ರೆ ಯಾರು ಕರ್ಕೋತಾರೆ, ಯಾರು ಫೋನ್ ನಂಬರ್ ಕೊಡ್ತಾರೆ. ಈಗ ಸಾಟ್ ಚಂದ್ರಕ್ಕೆ ಯಾರು ಕರ್ಕೋತಾರೋ? ಇಲ್ಲಿ ಯಾರಿದ್ದಾರೆ ಕರ್ಕೋಗ್ರು? ಇಲ್ಲೇ ಈಗ ಊರು ಯಾವುದು ನಿಮ್ದು? ಇಲ್ಲೇನ ಮಂಡ್ಯ ಸಿಟಿನಾ ಅಥವಾ ಹಳ್ಳಿನ? ಪಕ್ಕ ಹಳ್ಳಿ. ಪಕ್ಕ ಹಳ್ಳಿ. ಯಾವ ಊರಣ್ಣ? ಬೂದ್ನೂರು ಅಂದ್ಬಿಟ್ಟು. ಎಷ್ಟು ಮನೆ ಇದೆ, ಎಷ್ಟು ಮತಗಳಿದೆ ಅಲ್ಲಿ? ಸರ್ ನಮ್ಮೂರು 4,000 ಮತ ಇದೆ. 4,000 ಮತ. ಯಾರು ಪರವಾಗಿದ್ದಾರೆ ಸದ್ಯದ ಮಟ್ಟ? ಸರ್ ನಮ್ಮೂರಲ್ಲಿ 80% 90% JDS ಇದೆ. BJP JDS ಮೈತ್ರಿ. JDS ಇದೆ ನಮ್ಮ ಮೈತ್ರಿ. 80 to 90%. 90% ಗಂಟಲು ಇದೆ. ಓಕೆ, ಇನ್ನು ಏನು ಈಗ ಸದ್ಯಕ್ಕೆ ಇರುವಂಥ ಸಂಸದೆ ಸುಮಲತಾ ಅಂಬರೀಶ್ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಕೆಲಸಗಳನ್ನು ಮಾಡಿದಾರ? ಏನು 5 ವರ್ಷಗಳ ಕಾಲ ಅವ್ರದ್ದು ಪೂರ್ಣ ಆಯಿತು, ಸಂಸದೆಯಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಸರ್ ಅವರು ಪಕ್ಷೇತರವಾಗಿ ಅವತ್ತು ಗೆದ್ದು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಏನು ಕೆಲಸ ಮಾಡಬೇಕು ಅವ್ರ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಯಾವುದೇ ಒಂದು ಪಕ್ಷದ ಗೆದ್ದಿರಲ್ಲ ಅಲ್ವಾ, ಅವ್ರು ಪಕ್ಷೇತರವಾಗಿ ಗೆದ್ದಿದ್ದಾರೆ. ಆದ್ದರಿಂದ ಅವ್ರು ಏನು ಅನುದಾನ ಸಿಗ್ತದೆ ಅದನ್ನು ಮಾಡಿದ್ದಾರೆ. ಪಕ್ಷದಿಂದ ಗೆದ್ದಿದ್ರೆ ಪಕ್ಷ ಚಿಹ್ನೆಗೆ ಇನ್ನೂ ಮಾಡ್ಬೋದಾಗಿತ್ತೇನೋ. ಪಕ್ಷೇತರವಾಗಿ ಗೆದ್ದಿರೋದ್ರಿಂದ ಅವ್ರ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಈ ಜಿಲ್ಲೆಗೆ ಮಾಡಿದ್ದಾರೆ ಅವರು. ಓಕೆ, ಈ ಬಾರಿ ಸುಮಲತಾ ಅವರು ಕಾಂಪೀಟ್ ಮಾಡ್ತಾ ಇಲ್ಲ. ಕಾರಣ BJP ಮತ್ತು JDS ಮೈತ್ರಿ ಇರೋದ್ರಿಂದ, ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ. ಆದರೆ ಈಗ ಸದ್ಯಕ್ಕೆ ಅವರು BJPಯನ್ನು ಸೇರ್ಪಡೆಗೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಒಳ್ಳೆಯದು. ಪಾಪ ಅವರು ಮುಂದಿಗೆ ರಾಜಕೀಯ ಭವಿಷ್ಯವಾಗಿ ಅಂಬರೀಷ್ ಅಣ್ಣವರು ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಯಾಕೆಂದರೆ ಅಂಬರೀಷ್ ಅಣ್ಣವ್ರ ಕೆಲಸದಿಂದ ಅವತ್ತು ಅವ್ರು ಗೆದ್ದವರು. ಅಂಬರೀಷ್ ಅಣ್ಣವ್ರು ಇದ್ದಿದ್ರೆ ಇನ್ನೂ ಏನೇನು ಮಾಡೋರು ಏನೋ. ಆದರೆ ಅಂಬರೀಷ್ ಅಣ್ಣವರು ಕಾಂಗ್ರೆಸ್ಸಲ್ಲಿ ಇದ್ದರು, BJPಗೆ ಹೋಗಿದ್ದಾರೆ. ಸುಮಲತಾ BJPಗೆ ಒಂದು ರಾಷ್ಟ್ರೀಯ ಪಕ್ಷ ಸೇರ್ಕೊಂಡ್ರೆ ಒಳ್ಳೆಯದು. ಮುಂದಕ್ಕೆ ಅವರು ಒಳ್ಳೆ ಕೆಲಸ ಮಾಡಲಿ, ಅವ್ರಿಗೆ ಅವಕಾಶಗಳು ಸಿಗುತ್ತೆ. ಅಂಬರೀಷ್ ಅವರು ಕಾಂಗ್ರೆಸ್ಸಿಂದನೇ ಹೆಸರು ಮಾಡಿದಂಥವ್ರು. ಕಾಂಗ್ರೆಸ್ಸಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇತ್ತು. ಏನು ಅವರು ಕೂಡ ಅಂದರೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಕೈಲಾದದ್ದು ಎಲ್ಲವನ್ನೂ ಕೂಡ ಮಾಡಿದರು. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇವರು BJPಗೆ ಸೇರ್ಪಡೆ ಆಗಿದ್ದಾರಲ್ಲ, ಏನು ಹೇಳ್ತಾರೆ? ಸರ್ ಇವರು ಕಾಂಗ್ರೆಸ್ನವರು ಇವ್ರಿಗೆ ಎಷ್ಟು ಕ್ಯಾಂಡಿಡೇಟ್ ಇಟ್ಕೊಳ್ಳಿವಲ್ಲ ಸುಮಲತಾ ಬಗ್ಗೆ, ಹಾಗಾಗಿ ಇವರು ಬೇಡ ಅಂತ ಹೇಳ್ಬಿಟ್ಟು BJP, ಯಾಕಂದರೆ ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಅವ್ರ ಕೈ ಬಲಿ ಪಡಿಸೋಣ ಅಂತ ಹೇಳ್ಬಿಟ್ಟು BJPಗೆ ಹೋಗಿದ್ದಾರೆ. BJPಗೆ ಸಪೋರ್ಟ್ ಮಾಡೋಣ, ನಮ್ಮ ದೇಶ ಒಳ್ಳೆ ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಏನು BJP ಮತ್ತು JDS ಮೈತ್ರಿ ಆಗಿರೋದು, ಅದ್ರ ಬಗ್ಗೆ ಏನು ಹೇಳಿ? ಸರ್ ಒಂದು 28 ಸೀಟ್ವರೆಗೂ ಮೈತ್ರಿ ಮತ್ತು BJP 2 ಸೇರಿ 28 ಸೀಟ್ ಗಂಟ ಬರ್ಬೋದು ಸರ್. 28 27 ಗ್ಯಾರಂಟಿ ಸರ್. 7 ಸೀಟ್ ಗ್ಯಾರಂಟಿ. 25 24 BJP, 3 JDS ಮೈತ್ರಿ, ಒಟ್ಟು 27 ಸೀಟ್ಗಳು ಬಂದೇ ಬರ್ತಾರೆ ಸರ್. ಓಕೆ, ಇನ್ನು ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ಅದು ಏನು ಇವ್ರು ಬಿಟ್ಟಿ ಬಗ್ಗೆ ಏನು ಬೇಕಾಗಿರಲಿಲ್ಲ ಜನಗಳಿಗೆ. ಯಾರು ಕೇಳಿದ್ದಾರೆ? ಯಾರು ಇವ್ರನ್ನ ಯಾರು ಕೊಡಿದ್ದು? ಯಾರೇ ಕೇಳಿದ್ರ? ಸಿದ್ದರಾಮಯ್ಯನ
ಯಾಕೆ ಘೋಷಣೆ ಮಾಡಿದ್ರು ಇವರು? ಆಮೇಲೆ ಇವ್ರು ಹೇಳ್ತಾರೆ ಈ ಏನಾದ್ರು ಕೇಂದ್ರದಲ್ಲಿ BJP ಸರ್ಕಾರ ಬಂದ್ಬಿಟ್ರೆ ಇವೆಲ್ಲ ವಿತ್ಡ್ರಾ ಮಾಡಿಬಿಡ್ತಾರೆ ಅಂತಾರೆ. ಈಗ ಇತ್ತಲ್ಲ ಯಾಕೆ ಮಾಡಲಿಲ್ಲ ಅವರು? ಪಾಪ ಮಾಡೋರಿಗೆ ಅವಾಗಲೇ ಮಾಡೋರು ಅವರು. ಈಗ ಒಂದು ವರ್ಷ ಆಳ್ವಿಕೆ ಮಾಡಿದ್ರಲ್ವಾ ಕಾಂಗ್ರೆಸ್ನವರು, ಘೋಷಣೆ ಮಾಡಿದ್ರಲ್ವಾ, ಘೋಷಣೆ ಒಂದು ವರ್ಷ ಟೈಮ್ ಇತ್ತಲ್ವಾ. ವಿತ್ಡ್ರಾ ಮಾಡೋರಿಗೆ ಮೊದಲು ಅವತ್ತೇ ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ರೆ ಕ್ಯಾನ್ಸಲ್ ಮಾಡಿಸೋರು. ಇವ್ರಿಗಂತಾರೆ ಹೊಸ ಸರ್ಕಾರ ಬಂದ್ಬಿಟ್ರೆ BJP ಮೋದಿ ಬಂದ್ಬಿಟ್ರೆ ಇದೆಲ್ಲ ವಿತ್ಡ್ರಾ ಮಾಡಿ ನಿಲ್ಲಿಸ್ಬಿಡ್ತಾರೆ. ಯಾಕೆ ನಿಲ್ಲಿಸ್ಬಿಟ್ಟಾರೋ? ಮಾಡೋರಿಗೆ ಮಾಡೋದು ಆಗಲೇ ಮಾಡೋರು. ಜನಗಳಿಗೆ ಸುಳ್ಳು ಹೇಳ್ಬೇಕು ಕಾಂಗ್ರೆಸ್ನವರು, ಸುಳ್ಳಲ್ವಾ ಅದು? ಈಗ ಏನು ನಿಮ್ಮ ಪ್ರಕಾರ ಏನು ಲೋಕಸಭಾ ಚುನಾವಣೆ ನಂತರ ಈ ಯೋಜನೆಗಳು ಇರಲ್ಲ ಅಂತೀರಾ? ಸರ್ ಇರಲಿ ಬಿಡಲಿ, ಅದು ಯಾಕೆ ಇವ್ರು ಘೋಷಣೆ ಮಾಡಿರೋದು? ಯಾರು ಅವ್ರು ಮೋದಿ ಏನ ಮಾಡಿದಾರಾ? ಮಾಡಿ ಸಿದ್ದರಾಮಯ್ಯ ಮಾಡಿರೋದು. ನೀವು ಮಾಡಿ ಕೇಳಿದ್ವಾ? ನಾನು ಟಿವಿಲಿ ನೋಡಿದ್ದೀನಿ, ಕಾಂಗ್ರೆಸ್ ಲೀಡರ್ಗಳೇ ಮಾತಾಡಿದ್ದಾರೆ. ಈ ಬಿಟ್ಟಿ ಬಾಗಿಯಿಂದ ನಾವು ರದ್ದು ಮಾಡ್ತಕ್ಕಂಥ ಕಾನೂನು ತಗೋಬತ್ತೀವಿ ಅಂತೇಳಿ ತೆತ್ತಾರೆ ಅವರು. ದಯವಿಟ್ಟು ಯೋಚನೆ ಮಾಡಿದ್ದು ಇವ್ರು ಹೇಳಿದಾರಲ್ಲ. ಆ ರೀತಿ ಮಾಡುವಂತ ಅವಕಾಶ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಏನೋ BJP ಅಧಿಕಾರಕ್ಕೆ ಬಂದ್ರು ಇವರ ಏನು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಕ್ಕಾಗೋ ಯಾಕೆ ನಿಲ್ಸ್ತಾರ ಅವರು? ಇವ್ರ ಥರ ಮಾಡಿರೋದು. ಒಟ್ಟಾರೆಯಾಗಿ ಅನುಕೂಲ ಇದೆಯೋ ಇಲ್ವಾ ಸರ್ ಇದು ಬಡ ಜನಕ್ಕೆ? ಸರ್ ಬೇಕಾಗಿರಲಿಲ್ಲ ಇದು. ಬೇಡವಾಗಿತ್ತ? ಬೇಡ, ಯಾಕೆ ಬೇಕು? ಅವ್ರಿಗೆ ಗೆಗ್ಕೊಂಡ್ತಾರ. ಯಾವ ಯೋಜನೆಗಳು ಚೆನ್ನಾಗಿಲ್ವಾ ಇದರಲ್ಲಿ? ಬೇಕಾಗಿಲ್ಲ. ಮೊದಲು ಬಸ್ ನಿಲ್ಲಿಸ್ಬೇಕು. ಬಸ್ ನಿಲ್ಲಿಸ್ಬೇಕು. ಓಕೆ ಸರ್, ಈಗ ಒಟ್ಟಾರೆಯಾಗಿ ಏನು BJP ಮತ್ತು JDS ಒಂದಾಗಿದ್ದಾಗಿದೆ. ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ಸುತ್ತೆ ನಿಮಗೆ ಈ ಒಂದು ಮೈತ್ರಿ? ಸರ್ ಅದನ್ನು ಮುಂದೆ ಯಾರು ಹೇಳೋಕ್ಕಾಗುತ್ತಾ? ಈಗಲೇ ಹೇಳೋಕ್ಕಾಗ ನಾವು ಮುಂದೆ ಬರುವಂತ ನಾವು ಹೇಳ್ಬೋದು. ಸರಿ, ಓಕೆ, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಪ್ರಕಾರ ಯಾರು MP ಆಗಬೇಕು ನಿಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ? ಮಾಮೂಲಿ HD ಕುಮಾರಸ್ವಾಮಿ ಅವರು ಆಗಬೇಕು. ಇವಾಗ ಯಾಕೆ ಆಗಬೇಕು ಅಂತ ಅಂದರೆ ಇಲ್ಲಿ ಗಂಟ ಯಾವುದೇ ಸರ್ಕಾರ ಆಗಲಿ ನಿಂತ್ಕೊಂಡು ಮುಂದೆ ಯಾವುದು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಬರ್ತದೆ ಅಂತ ಲೇಬರ್ಸ್ ಇಷ್ಟು ಲೇಬರ್ ತಿಂಗ್ಳಿ ಮಂತ್ಲಿ ಇಷ್ಟು ಲೇಬರ್ ಬರ್ತಿತ್ತು. ಅಷ್ಟು ಜನಕ್ಕೆ ಮಂಡ್ಯ ಜನ ಯಾರೇ ಉದ್ಯೋಗಗಳು ಮಾಡೋರಿಗೆ, ಹಾಗೆ ಚಿಲ್ಲರೆ ಅಂಗಡಿಯವ್ರಿಗೆ ಪ್ರತಿಯೊಬ್ಬರಿಗೂ ಆದಾಯ ಬರ್ತಿತ್ತು. ಅದೇ ಅಷ್ಟಕ್ಕೆ ಫ್ಯಾಕ್ಟ್ರಿ ಇತ್ತು, ಅದನ್ನು ಹಾಳು ಮಾಡಿದ್ರು ಮಂಡ್ಯದಲ್ಲಿ. ಸುಮಲತಾ ಮೇಡಮ್ ಅವರು ದಕ್ಷತೆಯಿಂದ ಮಾತಾಡಿದ್ರು ಅವ್ರಿಗೆ ಎದುರಿಸುವಂಥ ಶಕ್ತಿ ಬರಲಿಲ್ಲ. ಯಾಕೆ ಬರಲಿಲ್ಲ? ಇಲ್ಲಿ ಮಾಮೂಲಿ ಅವ್ರಿಗೆ ಸಪೋರ್ಟ್ ಕೊಟ್ಟಂಥವ್ರು ಅವ್ರನ್ನ ದಬ್ಬಾಳಿಕೆ ಮಾಡಿ ಅವ್ರನ್ನ ನಿಲ್ಲಿಸಿದ್ರು. ಇವಾಗಲೂ ಅಷ್ಟೇ. ಇವಾಗ ನಾನು ಒಬ್ಬ ರೈತನ ಮಗ, ನಾನು ಮಂಡ್ಯದಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾಯಿದ್ದೆ. ನಾನು ಇವಾಗ ಒಂದು 10 ವರ್ಷ ಆಯಿತು ಬಿಟ್ಟು. ನಮ್ಮ ಜಮೀನೇ ಅಕ್ಕಪಕ್ಕ ಮಾಡ್ಕೊಬಿಟ್ಟವ್ರೆ. ಕೇಳಿದ್ರೆ ಕಾನೂನು ಇದೆ ಅಂತಾರೆ. ಕಾನೂನು ಇಲ್ಲಿದೆ? ಕಾನೂನು ಇದೆ ಅಂತ ಹೇಳ್ತಾರೆ. ಕಾನೂನು ಇಲ್ಲಿದೆ? ನಮ್ಮ ಸ್ವಂತ ಜಮೀನು, ನಮ್ಮ ಅನುಭವದಲ್ಲಿರುವಂಥ ಜಮೀನು ನಾವೇ ಮಾಡಿಸ್ಕೊಕ್ಕಾಯ್ತಲ್ಲ. ಅಂಥವೆಲ್ಲ ಕಾನೂನು ತರಕ್ಕಾಗೋದಿಲ್ವ ಇವರು? ಅದೇ ತಾಲೂಕು ಆಫೀಸ್ಗೋಲಿ ಇಷ್ಟು ಜನ ರೈತರುಗಳನ್ನ ಇಷ್ಟು ಜನ ತೊಂದರೆ ಇದೆ ಗೊತ್ತಾ? ತಾಲೂಕು ಆಫೀಸ್ನಲ್ಲಿ ಅವ್ರನ್ನ ಹೆಸರಿಂದ ಇವ್ರ ಹೆಸರು ಚೇಂಜ್ ಮಾಡೋದು, ಇವ್ರ ಹೆಸರಿಂದ ಅವ್ರಿಗೆ ಚೇಂಜ್. ಕೇಳಿದ್ರೆ ಕಾನೂನು ಇದೆ ಹೋಗಿ ಅಂತಾರೆ. ಏನು ಮಾಡೋಕ್ಕಾಯ್ತದೆ? ಇವಾಗ ಇವ್ರು ಕೊಡ್ತಾವ್ರೆ ಪ್ರತಿಯೊಂದು 2,000 ರೂಪಾಯಿ ಮನೆ ಇವ್ರಿಗೆ ಗೃಹಿಣಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಇವರು. ಅದೇ ರೈತರ ಹತ್ರ ಭತ್ತ ಯಾಕೆ ತಗೊಳ್ಳಿಲ್ಲ ಇವರು? ಇವಾಗ ಒಂದು ಕ್ವಿಂಟಾಲ್ ಭತ್ತ 3,200 ರೂಪಾಯಿ ಭತ್ತ ಇದೆ. ಒಂದು ಕ್ವಿಂಟಾಲ್ ಭತ್ತಕ್ಕೆ 50 kg ಮೇಲೆ ಬರುವುದಿಲ್ಲ. 50 kg ಮೇಲೆ ಭತ್ತ ಇವರೇ ಡೈರೆಕ್ಟ್ ಕರ್ನಾಟಕ ಸರ್ಕಾರದವರೇ ಮಾಡ್ಬೋದಿತ್ತಲ್ವ? ಭತ್ತನ ರೈತರ ಹತ್ರ ಪರ್ಚೇಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇವಾಗ 6 ತಿಂಗಳ ಹಿಂದೆ ಭತ್ತ ಬೆಳಿಬೇಕಾಯ್ತು. ಭತ್ತ 3,200 ರೂಪಾಯಿ ಬಜಾರಿದೆ ಮಾರ್ಕೆಟಲ್ಲಿ. ಇವರು ಸರ್ಕಾರದಿಂದ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕುಣಿಸ್ತಾರಲ್ಲ, ಯಾಕೆ ಬೇಕಿತ್ತಿದು? ಈ ಸರ್ಕಾರ ಪ್ರತಿಯೊಂದು ಕಾನೂನು ತರುತ್ಕಲ್ಲ. ಕಾನೂನು ಬಿಟ್ಬಿಟ್ಟು ಇವರೇ ತಪ್ಪು ಮಾಡ್ಬಿಟ್ಟು ಕಾನೂನನ್ನ ಇಲ್ಲಿ ಬರ್ತದೆ. ಒಟ್ಟಾರೆಯಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ? ರೈತರ ಪರವಾಗಿ ಯಾವುದು ಸಬ್ಸಿಡಿನೂ ಕೊಡ್ತಾ ಇಲ್ಲ, ಯಾವ ವ್ಯವಹಾರನೂ ಮಾಡ್ತಾ ಇಲ್ಲ. ಕೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಕೊಡ್ತಾರೆ. ಇವಾಗ ನಮ್ಮದೇ RTCಗೆ ಹೆಚ್ಚು ಕಮ್ಮಿ 12-13 ವರ್ಷ ಆಗಿದೆ. ನಮ್ಮ ಸ್ವಂತ ಜಮೀನನ್ನೇ ನಾವೇ ಕಾಣ್ತೀವಿ ಮಾಡಿಸ್ಕೊಕ್ಕಾಯ್ತಲ್ಲ. ಈಗ ಕೋರ್ಟ್ ಇದೆ, ಕಾನೂನು ಇದೆ, ಹೋಗಿ ಅಂತಾರೆ. ಲಾಯರ್ಗೆ ಫೀಸ್ ಕಟ್ಟಬೇಕು. ಒಬ್ಬರು ನೋಟಿಸ್ ತಗೊಳ್ಳಿಲ್ಲ 12 ವರ್ಷ, ಈಗ ಹೆಚ್ಚು ಕಮ್ಮಿ 5-6 ವರ್ಷ ಒಂದು ನೋಟಿಸ್ ತಗೊಂಡಿಲ್ಲ ಅಂದರೆ ಅದರ ಮುಂದಕ್ಕೆ ಹೋಗೋದಿಲ್ಲ. ಸರಿ, ಈಗ MP ಎಲೆಕ್ಷನಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಸ್ಟಾರ್ ಚಂದ್ರು ಅವರ ಅಥವಾ ಕುಮಾರಸ್ವಾಮಿ ಅವರ? ಹೇಗಿದೆ ಈ ಒಂದು ಲೆಕ್ಕಾಚಾರ? ಸರ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದಿರೋದ್ರಿಂದ ಯಾವುದಕ್ಕೂ ಏನು ತೊಂದರೆ ಇಲ್ಲ. ಅವ್ರ ಕಾಲದಿಂದನೇ ಪ್ರತಿಯೊಂದು ಮುಂದೆ ಶುಗರ್ ಫ್ಯಾಕ್ಟ್ರಿಗೆ ಆವಾಗಲೂ 150 ಕೋಟಿ ಗಂಟ ಯಾವುದು KB ಇದು ಬರ್ತದೆ ಅಂತೇಳಿ ಬೇಕಾದಷ್ಟು ಕೊಟ್ಟಿದ್ರು. ಅದರಲ್ಲಿ ಇವರು ಸ್ವಲ್ಪ ತಿನ್ಕಂಡು ಇವ್ರಿಗೆ ಹಾಳು ಮಾಡಿದ್ರು. ಶುಗರ್ ಫ್ಯಾಕ್ಟ್ರಿ ಹಾಳು ಮಾಡಿದ್ರು, ಸ್ಟೇಕ್ ಫ್ಯಾಕ್ಟ್ರಿ ಹಾಳು ಮಾಡಿದ್ರು. ಇದನ್ನ ಮಂಡ್ಯ ಜನ ನೋಡೋದಿಲ್ವಾ? ನೋಡ್ತಾರೆ. ಇವಾಗ ಅದರಂಥ ಲೇಬರ್ಗಳು ಇಷ್ಟು ಜನ ಇದ್ದರು. ಆ ಲೇಬರ್ ದುಡ್ಡೆಲ್ಲ ಮಂಡ್ಯ ಜನಗಳಿಗೆ ಇಲ್ಲಿ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಅನುಕೂಲ ಆಯ್ತಿತ್ತು. ಒಂದು ವ್ಯಾಪಾರ, ಅಕ್ಕಿನೇ ಆಗಲಿ, ಭತ್ತನೇ ಆಗಲಿ, ಮತ್ತು ಕಾಳು ಕಡ್ಡಿಗಳು, ಬೇಳೆಕಾಳಾಗಲಿ ಇವೆಲ್ಲ ತೆಗೆದು ಪರ್ಚೇಸ್ ಮಾಡ್ತಿದ್ರು. ಈ ಮಂಡ್ಯಕ್ಕೆ ಆದಾಯ ಇಲ್ಲ ಅಂದಾಗ ರೈತ ಬೆಳೆದು ಭತ್ತ ಕಬ್ಬೆ ಆಗಲಿ ಭತ್ತನೇ ಇಲ್ಲ, ಯಾರು ಇದು ಮಾಡ್ತಾವ್ರೆ? ಯಾರು ಮಾಡ್ಕಾಯ್ತಲ್ಲ. ಕುಮಾರಸ್ವಾಮಿ ಅವರು ಕಣ್ಣು ಮುಚ್ಕೊ ಬರ್ತಾರೆ. ಸುಮಾ ಮೇಡಮ್ ಅವರು ಭಾಳ ದೊಡ್ಡತನದಲ್ಲಿ ಹಿಂದಕ್ಕೆ ತೆಗೆದು ಸಪೋರ್ಟ್ ಕೊಡ್ತಾ ಇರೋದು ಭಾಳ ಮಂಡ್ಯ ಜನಕ್ಕೆ
ಒಳ್ಳೇದಾಯ್ತು. ಈಗ ಸಂಸದೆಯಾಗಿ ಸುಮಲತಾ ಅವರು ಕೆಲಸಗಳನ್ನು ಮಾಡಿದಾರಾ ನಿಮ್ಮ ಕ್ಷೇತ್ರಕ್ಕೆ? ಮಾಡವ್ರೆ ಅಂದ್ರೆ ಅವರು ಪಾಪ ಎದುರಿಸಿ ಮಾಡುವಂಥ ಶಕ್ತಿ ಇಲ್ಲ ಅವ್ರಿಗೆ, ಅಷ್ಟೇ ಅವ್ರಿಗೆ ಸಪೋರ್ಟ್ ಇಲ್ಲ. ಒಬ್ಬರು ಹೆಂಗಸರು ಒಬ್ಬ ಯಾರೇ ಮೇಡಮ್ ಆದ್ರೂ ನಿಂತ್ಕೊಂಡು ಸಪೋರ್ಟ್ ಕೊಟ್ಟು ಹಿಂದೆ ನಿಂತ್ಕೊಂಡು ಬಲವ ಕೊಟ್ಟು ಮಾಡಿದರೆ ಮಾಡೋರು. ಈ ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಮುಂದೆ ಈಗ ಪ್ರತಿಯೊಬ್ಬರು ಕಲಿಸ್ತಾರೆ, 500 ರೂಪಾಯಿ 300 ರೂಪಾಯಿ ಕೊಡ್ತಾರೆ, ಕಲಿಸ್ತಾರೆ, ನಾವು ಜನ ಮಡಗಿದ್ದೀವಿ ಅಂತಾರೆ. ಅವರಿಲ್ಲ ಸಂಪಾದನೆ ಮಾಡಿರ್ತಾರೆ, ತತ್ತಾರೆ, ಜನಗಳು ಕರ್ಕೊಬರ್ತಾರೆ, ಮಾಡಿಸ್ತಾರೆ, ನಮ್ಮದು ಬೆಂಬಲ ಐತೆ ಅಂತಾರೆ. ಕುಮಾರಸ್ವಾಮಿ ತಂದಿರೋದು ಪ್ರತಿಯೊಬ್ಬ ಮನುಷ್ಯ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಪ್ರತಿಯೊಬ್ಬರೂ ಭಾಳ ಅನುಕೂಲ ಆಗಿದೆ. ಕಳೆದ ಬಾರಿ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಆಗಿತ್ತು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಸ್ಪರ್ಧೆ ಆಗಿದ್ರು ಕೂಡ ಕುಮಾರಸ್ವಾಮಿ ಅವರು ಮತ್ತು ಏನು ಸುಮಲತಾ ಅವ್ರ ಮಧ್ಯೆ ನೇರ ಪೈಪೋಟಿ ನಡೆದಿತ್ತು. ಸೊ ಹಿಂದಿನ ಬಾರಿ ಏನು ಆ ಒಂದು ಫೈಟ್ ತಾರಕಕ್ಕೇರಿತ್ತು. ಅದು ನೋಡೋಕೆ ಹೋದರೆ ಈ ಬಾರಿ ಇಬ್ಬರು ಒಟ್ಟಾಗಿ ಹೇಗೆ ಕೆಲಸಗಳನ್ನು ಮಾಡ್ತಾರೆ ಅಂತ ಅನಿಸುತ್ತೆ. ಮತ್ತು ಸುಮಲತಾ ಅವ್ರ ಸಪೋರ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಅನಿಸುತ್ತೆ ಸರ್? ಅವರು ಈಗ ಮೇಡಮ್ ಅವ್ರು ಕೊಡ್ತಾ ಇರೋದು ಭಾಳ ಚೆನ್ನಾಗಿದೆ. ಕುಮಾರಸ್ವಾಮಿ ಅವರಿಗೆ ಮತ್ತು ಅಂಬರೀಷ್ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಒಬ್ಬರು ಸಪೋರ್ಟ್ ಕೊಟ್ಕೊಂಡು ಕುಮಾರಸ್ವಾಮಿ ಅವ್ರ ಮುಂದೆ ಹೆಚ್ಚು ಒಂದು 2 ಲಕ್ಷದ ಮಟ್ಟದಕ್ಕಿಂತ ಹೆಚ್ಚು ಜೈಬಾರಿ ಬೀಸ್ತಾರೆ ಅಂತ ಒಂದು ಇದಿದೆ. ಓಕೆ, ಇನ್ನು BJPಗೆ ಸೇರ್ಪಡೆ ಆಗಿದ್ದಾರೆ ಸುಮಲತಾ ಅವರು, ಏನು ಹೇಳ್ತೀರಾ ಸರ್? ಒಳ್ಳೆಯದು, ಮುಂದಕ್ಕೆ ಇನ್ನೂ ಚೆನ್ನಾಗಿರ್ತದೆ. ಅವ್ರನ್ನ ನಿಷ್ಠಾವಂತೆಯಿಂದ ಕಾರ್ಯಕರ್ತೆಯಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ಅವರು. ಹಾಂ, ಇನ್ನು ಯಾವ ಊರು ಸರ್ ನಿಮ್ಮದು? ಇನ್ನು ಮಂಡ್ಯ ಟೌನೇ. ಓಕೆ, ಅಂದರೆ ಈ ಹೇಗಿದೆ ಇಲ್ಲಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ಯಾರು ಪರವಾಗಿದ್ದಾರೆ ಸರ್? ಹೆಚ್ಚಾಗಿ ಮತದಾರರು ಇರೋದು ಕುಮಾರಸ್ವಾಮಿನೇ ಇದೆ. ಕಮ್ಮಿ ಅಂದರೂ ಸುತ್ತ ಪ್ರತಿಯೊಬ್ಬ ಜನಕ್ಕೂ ಕುಮಾರಸ್ವಾಮಿ ಇದೆ, ಬೆಂಬಲ ಚೆನ್ನಾಗಿದೆ. ಓಸದಿ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಹಿಂದೆ ಇದ್ದಂಥವ್ರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ರು. ಇವಾಗ ಒಂದು RTC ತಗೋಬೇಕು ಅಂದರೆ ಒಂದೇ ವರ್ಷದಲ್ಲಿ 15 ರೂಪಾಯಿ ಅಷ್ಟೇ ಆಗಿದೆ. ಒಂದು RTCಗೆ 15 ರೂಪಾಯಿ ಇರೋದು 25 ಮಾಡವ್ರೆ. ಅದೇ ಈಗ ಮನೆ ಕಂದಾಯ ಕಟ್ಟಕ್ಕೆ ಹೋಗಿ ಈಗ 20 ವರ್ಷದಿಂದ 2,000 ರೂಪಾಯಿ ಇರೋದು ಇವತ್ತು 8,000 ರೂಪಾಯಿ ಆಗಿದೆ. ಇವಾಗ ಪ್ರತಿಯೊಬ್ಬ ಮನೆಗಳು ಇಷ್ಟು ಕಂದಾಯ ಇಷ್ಟು ಹೆಚ್ಚಿಗೆ ಇದೆ. ಅದೇ ಸಬ್ ರಿಜಿಸ್ಟ್ರಿಗೆ ಹೋಗಿ 1 ಕುಂಟೆ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂದರೆ 30,000 ರೂಪಾಯಿ ಬೇಕು. ಅವತ್ತು 2,000 3,000 ರೂಪಾಯಿ ಆಯ್ತಿತ್ತು. ಇವತ್ತು ಆ ರೇಂಜಲ್ಲಿಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.